ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿವಸ ಪ್ರಾರ್ಥನೆ ಅಥವಾ ಒಳ್ಳೆಯದು ಬಯಸುವುದು, ಪ್ರೇಯರ್. ಇಲ್ಲೂ ಒಂದು ಸಣ್ಣ ರಿಕ್ವೆಸ್ಟು, ಡಿಸ್ಕ್ಲೇಮರ್. ಇದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಸ್ನೇಹಿತರೆ, ಇವತ್ತಿನ ದಿನ ಪ್ರಾರ್ಥನೆ ಅಥವಾ ಪ್ರೇಯರ್ ಒಳ್ಳೆಯದು ಬಯಸುವುದು. ಸ್ನೇಹಿತರೆ, ನಮ್ಮ ಭಾರತದಂಥ ದೇಶದಲ್ಲಿ, ಪ್ರಪಂಚನಾದ್ಯಂತ ನಾವು ನಮಗೆ ಒಳ್ಳೆಯದಾಗಲಿ ಅಂತ ಬಯಸೋದು, ಪ್ರಾರ್ಥನೆ ಮಾಡೋದು, ಕೇಳಿಕೊಳ್ಳೋದು, ಒಂದು ದೇವಸ್ಥಾನದಲ್ಲಿರ್ಬೋದು, ವಿಧ ಪುಣ್ಯ ಸ್ಥಳಗಳಲ್ಲಿ, ಪ್ರಾರ್ಥನಾ ಸ್ಥಳಗಳಲ್ಲಿ ಸರ್ವೇ ಸಾಮಾನ್ಯ. ಇದು ಎಷ್ಟು ಮಟ್ಟಿಗೆ ಇದೆ ಅಂದರೆ, ಈ ಪ್ರಪಂಚನಾದ್ಯಂತ ನಮ್ಮ ಭಾರತ ದೇಶದಲ್ಲಿ ತುಂಬ ನಂಬಿಕೆಯಿಂದ ಇದನ್ನು ನಾವು ಮಾಡುತ್ತೇವೆ. ಇದನ್ನು ಮಾಡಿ ಎಷ್ಟೋ ಅನುಕೂಲಗಳು, ಆತ್ಮವಿಶ್ವಾಸ ಮತ್ತು ಒಂದು ಕೆಲಸ ಕಾರ್ಯಗಳು ಆಗೇ ಆಗುತ್ತಾ ಒಂದು ನಂಬಿಕೆ, ಒಂದು ಹೊಸ ಕೆಲಸ ಶುರು ಮಾಡೋಕ್ಕೆ ಇರ್ಬೋದು, ಅಥವಾ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಯಾವುದೇ ಒಂದು ವ್ಯವಹಾರದಲ್ಲಿ ಒಳ್ಳೆಯದಾಗಲಿ ಅನ್ನೋದಕ್ಕೆ ಒಬ್ರಿಗೊಬ್ಬರು ಅಥವಾ ಅವರಿಗೆ ಅವರೇ ಪ್ರಾರ್ಥನೆ ಅಥವಾ ಪ್ರೇಯರ್ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಇದಕ್ಕೆ ಪುಣ್ಯ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಅವರವರ ಭಾವಕ್ಕೆ, ಅವರವರ ಅನುಕೂಲಕ್ಕೆ ಮಾಡಿಕೊಳ್ತಾರೆ. ಉದಾಹರಣೆಗೆ, ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಡಿಸೆಂಬರ್ 1ಕ್ಕೆ ತಿರುಪತಿಗೆ ಹೋಗೋದು, ಅಥವಾ ಇನ್ನೂ ವಿಶೇಷವಾದ ದಿನಗಳು, ವಾರಗಳಲ್ಲಿ ವಿಶೇಷವಾದ ಸ್ಥಳಗಳಿಗೆ ಭೇಟಿ ಕೊಡೋದು. ಅಯ್ಯಪ್ಪ ಸ್ವಾಮಿ ಅಂತ ವರ್ಷಕ್ಕೆ ಒಂದು ಸಲ ಬಾಗಿಲು ತೆಗಿತಾರೆ ದೇವರಿಗೆ, ಮತ್ತು ಪ್ರತಿ ತಿಂಗಳು ತೆಗಿತಾರೆ. ಅವರ ನಂಬಿಕೆ ವಿಶ್ವಾಸಕ್ಕೆ ಅನುಕೂಲವಾಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬೇರೆಯವರಿಗೆ, ಅವರ ಸಂಬಂಧಿಕರಿಗೆ ಅಥವಾ ಅವರಿಷ್ಟವಾದವರಿಗೆ ಒಳ್ಳೆಯದನ್ನು ಬಯಸೋದು, ಒಳ್ಳೆಯದನ್ನು ಆಗಲಿ ಅಂತ ಪ್ರಾರ್ಥನೆ ಮಾಡೋದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಈ ರೀತಿ ಪ್ರಾರ್ಥನೆ ಅಥವಾ ಪ್ರೇಯರ್ ಮಾಡೋದು ಸರ್ವೇ ಸಾಮಾನ್ಯ. ನನ್ನ ಒಂದು ಬಲವಾದ ನಂಬಿಕೆ, ಯಾರಿಗೇ ಆಗಲಿ ಒಳ್ಳೆಯದು ಬಯಸೋದು, ಒಳ್ಳೆಯದು ಕೇಳೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಒಳ್ಳೆಯ ಕೆಲಸ ಶುರು ಮಾಡೋವಂಥದ್ದು, ಹೊಸ ಕೆಲಸ ಶುರು ಮಾಡೋವಂಥದ್ದು, ಮಕ್ಕಳಿಗೆ ಒಳ್ಳೆ ಆರೋಗ್ಯ, ಕೆಲಸ, ಒಳ್ಳೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು, ಈ ಥರ ಪ್ರಾರ್ಥನೆ ಮಾಡೋದು ತಪ್ಪೇನಲ್ಲ. ಅದರಿಂದ ಅನುಕೂಲಗಳು ತುಂಬ ಆಗಿದ್ದಾವೆ, ಆಗ್ತಾನೂ ಇದ್ದಾವೆ. ನಂಬಿಕೆ ಇರಬೇಕಷ್ಟೆ. ಆದರೆ ಯಾವುದೇ ಕಾರಣಕ್ಕೆ ಅಪ್ಪಿ ತಪ್ಪಿ ಅಥವಾ ಯಾರೋ ಹೇಳಿದ್ರಂತಾಗಲಿ, ಇಲ್ಲ ತಿಳುವಳಿಕೆ ಇಲ್ಲದೆ ಒಬ್ಬರಿಂದ ಇನ್ನೊಬ್ಬರಿಗೆ ಅವ್ರಿಗೆ ಕೆಟ್ಟದಾಗಲಿ, ಇವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಥರ ಪ್ರಾರ್ಥನೆ ಅಥವಾ ಪ್ರೇಯರ್ ಮಾಡಬಾರ್ದ ಅಂಥೇಳಿ ನನ್ನ ಒಂದು ಕಳಕಳಿಯ ಸವಿನಯ ವಿನಂತಿ. ಒಬ್ಬರಿಗೆ ಒಳ್ಳೆಯದು ಬಯಸಬಹುದೇ ವಿನಃ ಕೆಟ್ಟದನ್ನು ಯಾವುದೇ ಕಾರಣಕ್ಕೂ ಬಯಸೋದು, ಪ್ರಾರ್ಥನೆ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ತಪ್ಪು. ಇತ್ತೀಚಿನ ಕೆಲವು ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಅಥವಾ ಈ ಮೀಡಿಯಾದಲ್ಲಿ ಮಾಟ ಮಂತ್ರ ಅಂತ ಏನೋ ಹೇಳ್ತಾರೆ, ಕೇಳಿದ್ದೀವಿ, ಪೇಪರಲ್ಲಿ ಓದಿದ್ದೀವಿ. ಅದೆಲ್ಲ ತುಂಬ ತಪ್ಪು. ಈ ನೇಚರು ಅಥವಾ ಭಗವಂತ ನಮಗೆ ಒಬ್ಬರಿಗೆ
ಒಳ್ಳೆಯದು ಮಾಡಲು ಅಥವಾ ಪ್ರೀತಿ ಮಾಡಲು ಸಹಾಯ ಮಾಡಲು ಅವಕಾಶ ಕೊಟ್ಟಿರ್ತಾನೆ ವಿನಃ ಕೆಟ್ಟದ್ದು ಮಾಡಲು ಅಥವಾ ಕೆಟ್ಟದ್ದು ಬಯಸುವುದು, ಕೆಟ್ಟದ್ದು ಆಗಲಿ ಅಂತ ಕೋರಿಕೊಳ್ಳುವುದು, ಪ್ರಾರ್ಥನೆ ಮಾಡೋದು ಅದು ನನ್ನ ಒಂದು ದೃಷ್ಟಿಯಲ್ಲಿ ತಪ್ಪೇ. ಈ ವಿಷಯದಲ್ಲಿ ಕ್ಲಾರಿಟಿ ಇರಬೇಕು. ತುಂಬ ಜನರಿಗೆ ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಆಸ್ತಿ ಸಮಸ್ಯೆಗಳು, ಫ್ಯೂಚರ್ ಕೆರಿಯರ್ ಅಥವಾ ಉದ್ಯೋಗ ಅವಕಾಶಗಳು, ಮುಂದಿನ ಬಿಸ್ನೆಸ್ ಅಂದರೆ ವ್ಯವಹಾರಿಕ ದೃಷ್ಟಿಯಲ್ಲಿ ಎಷ್ಟೋ ಕೆಲಸಗಳು ಪ್ರತಿಯೊಬ್ಬರಿಗೂ ಆಗಬೇಕಾಗಿರ್ತದೆ. ಆದ್ದರಿಂದ ನಮ್ಮ ಭಾರತದಂಥ ದೇಶದಲ್ಲಿ ನಾವು ಕೆಲಸ ಶುರು ಮಾಡೋ ಮುಂದೆ ಒಳ್ಳೆಯ ದಿನ ತಿಳ್ಕೊಂಡು ಶುರು ಮಾಡ್ತೀವಿ. ಪೂಜೆ ಪುನಸ್ಕಾರ, ಯಜ್ಞ, ಹೋಮ ಹವನ ಎಲ್ಲ ಮಾಡಿಸ್ತೀವಿ. ಇದರಿಂದ ತುಂಬ ಅನುಕೂಲ ಆಗೋದರಲ್ಲಿ ಸಂದೇಹವಿಲ್ಲ. ವ್ಯವಹಾರ ಮಾಡೋಕ್ಕೆ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಂಡು ಶಿಸ್ತುಬದ್ಧವಾಗಿ ಪ್ರಾರ್ಥನೆ ಮಾಡಿ ವ್ಯವಹರಿಸುವುದರಿಂದ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವುದರಲ್ಲಿ ಸಂದೇಹವಿಲ್ಲ. ತಮ್ಮ ಎಲ್ಲರಿಗೂ ತಿಳಿದಿರುವ ಹಾಗೆ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಒಂದು ದಿನ, ಗಳಿಗೆ, ವಾರ, ನಕ್ಷತ್ರ ನೋಡಿ ಫಿಕ್ಸ್ ಮಾಡುತ್ತೇವೆ. ಅದರ ಪ್ರಕಾರನೇ ಆ ಶುಭ ಕಾರ್ಯಗಳು, ವ್ಯವಹಾರಗಳು ನಡೆದುಕೊಂಡು ಹೋಗ್ತಾ ಇದೆ. ಇದರಲ್ಲಿ ಒಂದು ಬಲವಾದ ನಂಬಿಕೆ ಅನ್ನೋದು ತುಂಬ ಕೆಲಸ ಮಾಡ್ತದೆ. ಸ್ನೇಹಿತರೆ, ಈ ಪ್ರಾರ್ಥನೆ ಅನ್ನೋದು ಪ್ರಪಂಚದಲ್ಲಿ ಯಾರು ಎಲ್ಲಿದ್ರೂ, ಯಾರಿಗೆ ಯಾವ ರೀತಿಯಲ್ಲಿ ಬೇಕಾದ್ರೂ, ಪುಣ್ಯಕ್ಷೇತ್ರದಲ್ಲಿರ್ಬೋದು, ಇನ್ನೂ ಕೆಲವು ಈ ಸಮುದ್ರ, ಬೆಟ್ಟ, ಗುಡ್ಡ, ಒಂದು ವಿಶೇಷವಾದ ಸ್ಥಳಗಳಲ್ಲಿ ನಮಗೆ ಅವರಿಗೆ ಅಥವಾ ಅವರ ಬೇಕಾದವರಿಗೆ, ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಥವಾ ಅವ್ರ ಹಿತೈಷಿಗಳಿಗೆ ಅವರು ಬೇಕಾದ್ದನ್ನು ಬಯಸಿ ಪ್ರಾರ್ಥನೆ ಮಾಡೋದರಲ್ಲಿ ತಪ್ಪೇನಿಲ್ಲ. ಅದು ಕಾರ್ಯಗತ ಅಥವಾ ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ. ಈ ವಿಷಯದಲ್ಲಿ ಹೆಚ್ಚಿನ ಸಲಹೆ, ಮಾರ್ಗದರ್ಶನ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657ಗೆ ಸಂಪರ್ಕಿಸ್ಬೋದು. ಈ ವಿಷಯದಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯ ಇದೆ. ನಾವು ಪ್ರಾರ್ಥನೆ ಮಾಡುವ ಟೈಮು, ಗಳಿಗೆ ಒಳ್ಳೆ ಬೇಕಾಗ್ತದೆ. ಆ ವಿಷಯದಲ್ಲಿ ಕೆಲವು ವಿಷಯಗಳನ್ನು ಮೂಲಾಗ್ರವಾಗಿ ತಿಳ್ಕೊಂಡು ಆ ಟೈಮಲ್ಲಿ, ಆ ಗಳಿಗೆಯಲ್ಲಿ ನಾವು ಪ್ರಾರ್ಥನೆ ಅಥವಾ ಪ್ರೇಯರ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ವಿಷಯ ನಮಗೆ ಬೇಕಾದವ್ರಿಗೆ ಆಗೋ ವಿಷಯ ಖಂಡಿತವಾಗೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವುದೇ ಕಾರಣಕ್ಕೆ ಒಬ್ರಿಗೊಬ್ಬರು ಒಳ್ಳೇದು ಬಯಸೋದ್ರಲ್ಲಿ ತಪ್ಪಿಲ್ಲ. ಅವ್ರಿಗೂ ಒಳ್ಳೇದು ಬಯಸ್ಕೊಂಡು ಒಳ್ಳೆ ಸೂಕ್ತ ಗಳಿಗೆಯಲ್ಲಿ ಅವರವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸುಖ ಸಂತೋಷ ಗಳಿಸೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನಾವು ಕುಡಿಯೋ ನೀರಿನಲ್ಲಿ ವಾಟರ್ ಅಫರ್ಮೇಷನ್ ಅಂದರೆ ನೀರಿಗೆ ಪ್ರಾರ್ಥನೆ ಮಾಡಿ ವಿವಿಧ ರೀತಿಯಲ್ಲಿ ನಾವು
ಪ್ರಾರ್ಥನೆ ಮಾಡ್ಬೋದು. ಇದೇ ರೀತಿ ಅನೇಕ ವಿಧವಾದ ಪ್ರಾರ್ಥನೆಗಳು, ಪ್ರೇಯರ್ಸ್ ಮಾಡ್ಬೋದು. ಅದಕ್ಕೆ ಸೂಕ್ತ ಸಲಹೆ ಸೂಚನೆ ಬೇಕಾದವರು ಪಡ್ಕೊಂಡು ಮಾಡ್ಬೋದು ತಿಳಿದವ್ರ ಹತ್ರ. ಇಲ್ಲ ಅವರು ಗೊತ್ತಿರೋ ಮಟ್ಟಿಗೆ ಮಾಡಿಕೊಂಡು ಆ ವಿಷಯಗಳಿಂದ ಯಶಸ್ವಿ ಕಾಣದೆ ಅವರು ಮುಂದೆ ಆರೋಗ್ಯವಂತರಾಗಿ, ಧನವಂತರಾಗಿ, ನೆಮ್ಮದಿವಂತರಾಗಿ ಜೀವನ ಸಾಗಿಸ್ಬೋದು. ಇದರಲ್ಲಿ ಸಂದೇಹವಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.